ಹಲೋ ವಸುಮತಿ, ನಾನೇ ಜಾನ್ ಚಿಕ್ಕಿ. ರಾಶಿ ದಿವ್ಸ ಆಗುತ್ತು, ಸೌಡಿನೇ ಅಜಿಲೆ ತಿರ್ಗಾಟ ಆಡೋದು. ಅದು ಕೆಮ್ಮು ಥಂಡಿ ಇದ್ದಿದೆಯೇ. ಮಾವಿನಹಣ್ಣು, ಮೂರೊತ್ತು ಮಾವಿನಹಣ್ಣು ರಸಾಯನ ಬೆಳಗಾಯ್ದು. ಮಧ್ಯಾಹ್ನ ಮಾವಿನಹಣ್ಣು ನೀರ್ ಗೊಜ್ಜು, ಸಂಜಪ್ಪ ಅಪ್ಪೆ ಹುಳಿ ಹೇಳ್ಕೆತ್ತ ಅದ್ರೆಲ್ಲ ಇದ್ದಂಗ ಇದ್ಮೇಲೆ ಮಾವಿನಹಣ್ಣು ಖರ್ಚಾದಂತೂ ಥಂಡಿ ಕೆಮ್ಮು ಕಡಿಮೆ ಆಗ್ತಿಲ್ಲ. ಥಂಡಿ ಕೆಮ್ಮು ಕಡಿಮೆ ಆಗ್ಲಿ ಕುಕ್ಕರ್ಸಿದ್ರೆ ಸುಟ್ಟು ಮಾವಿನಹಣ್ಣು ಕಡೆ ಸಿಕ್ತ. ಡಾಕ್ಟರ್ ಹತ್ರ ಅದಕ್ಕಾಗೆ ಹೋದ್ನಿಲ್ಲಿ. ಡಾಕ್ಟರ್ ಹತ್ರ ಹೋಗ್ತಾನೆ, ಮತ್ತೆ ಅಂತ ಹತ್ರ ಒಂದಷ್ಟು ಔಷಧಿ ಕೊಡ್ತರು. ಮಾವಿನಹಣ್ಣು ತಿನ್ನಡ ಹೇಳ್ತರು. ನಾನು ಅವಾಗ ಒಂದ್ 4 ಜಾತಿದು ಮಾವಿನ ಸಸಿ ತಂದು ನೆಟ್ಗನ್ನೆ ಹಿತ್ಲಲ್ಲಿ. ಈಗ ದಂಡನಿ ಫಲ ಬರ್ತಾ ಇದ್ದು. ಈ ದಣಿ ಅದ ಈ ಸೈಡ್ ಕಾಯಿ ಒಂದ್ 4 ಕೊಯ್ದು ಹಾಕಿದ್ದಿ. ಅದು ಹಣ್ಣಾಚು 4 ದಿವಸ ಆತು ರಸಾಯನ ಮಾಡ್ತಾ ಇದ್ದೆ ಬೆಳಗ್ಗೆ. ಇನ್ನು ಮಲ್ಲಿಕಾ ಕೊಯ್ಯೋದಿದ್ದು, ಕರೆ ಸಡಿ ಕೊಯ್ಯೋದಿದ್ದು, ಗಿಡಗನ್ ಮನೆ ಕೊಯ್ಯೋದಿದ್ದು. ನನಗನ ಜಾತಿ ಎಲ್ಲ ಇನ್ನು ಪುಂಜೆ ಇಲ್ಲೇ ರಂಗಕ್ಕೆ. ಈಗ ಆಸ್ಪತ್ರೆಗೆ ಹೋಗಿ ಔಷಧಿ ತಂದ್ಕೊಬಿಟ್ರೆ ಮಾವಿನಹಣ್ಣು ತಿನ್ನಡ ಹೇಳಿ ಸುಮ್ಮನೆ ಕುಗ್ಸಿ ಹೋಗ್ಬಿಟ್ರೆ ನಮ್ಗ್ ಬಾಯಿ ತಡಿಯಕತ್ತ. ದಿವ್ಸ ಸಂಜಪ್ಪಗ ಮಗೆ ಕೈ ಕೊರ್ದು ತೆಳ್ಳೆವನ್ನಿಟ್ಟು ಬೀಸ್ಕೊಂಡು ಬೆಳಗಾದ ಕೂಳೆ ಮಾವಿನಹಣ್ಣು ಕೊರ್ಕೊಂಡು ರಸಾಯನ ಮಾಡ್ಕೊಂಡು ತಿಂಬುದು ಅಜಲೆ. ಒಂದಿನ ರಸಾಯನ ಇಲ್ಲ ಹೇಳಾದ್ರೆ ಆವದು ಹಸ ಚೂರು ಮೆಚ್ಚ ಹಂಗಾಜು. ಮಧ್ಯಾಹ್ನ ಪ್ರಭು ಹಂಗೆಯ ಸುಗರ್ ನೀರ್ ಗೊಜ್ಜು ಕಲ್ಸ್ಕೊಂಡು ಒಂದ್ ಬಟ್ಟಿ ಎಣ್ಣೆ ಬಿಡ್ಕೊಂಡು ಉಂಡು ಬಿಟ್ರೆ ಮತ್ತಂತೂ ತಾನು ಜಾಸ್ತಿನೇ ಸೇರ್ತು. ಹಿಂಗಿಪ್ಪಕ್ಕಿದ್ರೆ ಈ ಒಳ್ಳೆ ಇದ್ರ ಸೀಸನ್ ಅಲ್ಲಿ ಹೋಗ್ಕೊಂಡು ಗುಳಿಗೆ ತಂದ್ಕೊಬಿಟ್ರೆ ಅಂತ ಗಾದೆ ಹೇಳ್ದಂಗಲ್ದಾನೆ. ಮಣಿ ಎದುರಿಗೆ ಕೆಮ್ಮು ಬಂದ್ರು ಗಟ್ಟಿ ಕೆಮ್ಮಲ್ ಹೋಗ್ನಿಲ್ಲ. ಅಬ್ಗತ್ಕೊಂಡ್ ಕುಕ್ಕರಿಸ್ತಿ. ಕಿವಿಗ್ ಬಿದ್ರಂತೂ ಅಯ್ಯೋ ಬೈತ್ನೆ, ನಡಿ ಡಾಕ್ಟರ್ ಮನಿಗೆ ಹೋಪನ ಹೇಳ್ತ. ಅವನು ಮಾವಿನಹಣ್ಣು ತಿನ್ನಡ ಹೇಳ್ತ. ತಿಂತನೆ ಹೆಂಗೆ ಸಾಯ್ದಲ್ಲ ಹಣ್ಣು ತಿನ್ಕೊಂಡು ಬೆಳೆದ್ ಬಂದವನಲ್ಲಿ ನಾನು. ಎಲ್ಲರೂ ಒಂದೇ ಸೋಪದೆ ಅಲ್ದಾನೆ ವಸುಮತಿ. ಎಂತದು ತಿನ್ನಾಗಿದ್ದೆ ಬರೀ ಔಷಧಿ ತಗೊಂಡು 20ಕ್ಕಿಂತ ಸೊತ್ತೋಗ್ದೆ ಚಲೋ ಅಲ್ದ ಎಲ್ಲದು ತಿನ್ಕೊಂಡು. ಅದಾ ನಾನು ಗಟ್ಟಿ ಮನ್ಸು ಮಾಡಿಗಿದಿ. ಅಷ್ಟು ಮಾವಿನ ಹಣ್ಣು ಅಷ್ಟು ಮುಗಿದ್ ಕೂಡ್ಲೆ ಕಡೆಗಂಗೆ ಹಾಲ್ಸ್ನಣ್ಣು ಬಾಕಿ ಹಣ್ಣೆಲ್ಲ ಆಗ್ತಾ ಇದ್ದು. ಅದು ಎಲ್ಲ ಮುಗಿದ ಕಡುಬ ದಾಸಿ ಎಲ್ಲ ತಿಂದ್ಕೊಂಡು ಕಡೆಗಂತೂ ಜರ ಮಳೆ ಹೋಯ್ತಲೆ. ಅವಾಗ ಒಂದ್ ದಿವಸ ಆಸ್ಪತ್ರೆಗೆ ಹೋಗಿ ಔಷಧಿಯ ಗುಳಿಗೆ ಅದೇ ಸುಗರ್ ಸಕ್ಕರೆ ಕಾಯಿಲೆ ಹೆಂಗಿದ್ದು ಎಲ್ಲ ತಪಾಸಣೆ ಮಾಡ್ಕೊಂಡು ತಂದ್ಕೊಂಡು ಬಿಸಿ ಬಿಸಿ ಅನ್ನ ಸಾರು ಮಾಡ್ಕೊಂಡು ಔಷಧಿ ತಗೊಂಡು ಮುನ್ಕೆ ಬಿಟ್ರು ಅತ್ತು. ಮತ್ತೆಂತ ಕೆಲ್ಸ ಏನು ಇರ್ತಿಲ್ಲಲೇ. ಹಾಗಾಗಿ ಸುಮ್ಮನೆ ಇದ್ದಿ. ಇಡ್ಲಾ.